ಶಿಶಾ ನೀನು ನಮ್ಮ ಸಬ್ಸ್ಕ್ರೈಬರ್ನ ಕೇಳು ನಾನು ಯಾವ್ದು ತಗೊಳ್ಳಿ ಏನು ಎತ್ತ ಅಂತ. ನಿಮ್ಮ ಇಷ್ಟ ಯಾವ್ದು ಬೇಕು ಎಕ್ಸೆಲ್ ಅಂತ ಕಾಮೆಂಟ್ ಮಾಡಿದವರಿಗೆಲ್ಲ 1000 ರೂಪಾಯಿ ನನ್ನ ಕಡೆಯಿಂದ. ಗೈಸ್ 100% ಚಾರ್ಜಿಂಗ್ ಇದೆ, ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಫುಲ್ಲು ಹೋಗೋ ಡ್ಯೂಟಿ ಇದೆಯಲ್ಲ, 1 ಅವರ್ ಡ್ಯೂಟಿ, ಹಂಗಾಗಿ ನಮ್ಮ ಗಾಡಿ ಅಲ್ಲಿ ಬಿಟ್ಟು ಬಂದಿದ್ದೀವಿ. ಇಲ್ಲಿ ನನ್ನ ಶಿಷ್ಯ ಇದ್ದಾನೆ, ನನ್ನ ಶಿಷ್ಯ ಫುಲ್ಲು ಗಾಡಿ ಎಲ್ಲ ವಾಶ್ ಮಾಡ್ಕೊಂತ ಇದ್ದಾನೆ. ಆಯಿಲ್ ಚೆಕ್ ಮಾಡಿ ಅಂದ್ರೆ ಪೈಪ್ ಇಟ್ಕೊಂಡು ಇದೆಲ್ಲ ಏನೇನೋ ಮಾಡಿಸ್ತಿರೋದು ವಾಸು PPF ಎಲ್ಲ ಮಾಡಿಸಿರೋದು ನೋಡಿ. ಒಳ್ಳೆ ಆಟೋದಲ್ಲೂ ಒಳ್ಳೆ ಇದು ಮಾಡ್ಬೋದು ಗೈಸ್. ನೀವು ಬ್ಲಾಗು ಯಾರು ಆಟೋದವ್ರು ಮಾಡಂಗಿದ್ರೆ ಸಕ್ಕದ ಮಾಡ್ಬೋದು. ನಾಳೆ ಸಾಯಂಕಾಲವರೆಗೂ ಯಾವುದೇ ಥರ ಡ್ಯೂಟಿ ಇಲ್ಲ. ಈಗ ಲೆಕ್ಕಕ್ಕೆ ಆನ್ ಡ್ಯೂಟಿಲೇ ಇರೋದು ನಾನು. ಒಳ್ಳೆ ಸಕ್ಕದಗಳು ದೇವಸ್ಥಾನ ಕಡ್ದಂಗೆ ಕಟ್ಟಿರೋದಾರೆ ಫ್ರಂಟ್ ಅಲ್ಲಿ. ಕಟ್ ಮಾಡ್ರಿ. ಆಯ್ತು, ಅದು ಕಟ್ ಮಾಡ್ತೀನಿ ಬಿಡಿ ಶಿಷ್ಯ. ಆಮೇಲೆ ಅದು ಹಾಕಿ ಇಲ್ಲ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭ ದಿನ. ಇವತ್ತಿನ ನಮ್ಮ ವ್ಲಾಗ್ ಏನಪ್ಪ ಅಂತಂದರೆ 2 ಡೇಸು ಲೋಕಲ್ ಡ್ಯೂಟಿ ಇತ್ತು, ಹಂಗಾಗಿ ಬೆಳಗ್ಗೆ ಪಾರ್ಕಿಂಗ್ ಹತ್ರ ಬಂದೆ. ನಮ್ಮ ಮನೇಲಿ ಹೊಸ ಸೆಲ್ಫಿ ಸ್ಟಿಕ್ ಬೇರೆ ಕೊಡಿಸಿದ್ದಾರೆ. ಮಿಸ್ಸಸ್ ಅದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಹೆಂಗಿದೆ ನೋಡಬೇಕು. ಓಪನ್ ಮಾಡಿ ನೋಡಿದೆ, ಬಟ್ ಅಷ್ಟೇನು ಸ್ಟ್ರೆಂತ್ ಇಲ್ಲ. ಜೊತೆಗೆ ಟಿಫನ್ನು ಹಾಕ್ಕೊಟ್ಟಿದ್ದಾರೆ. ಗಾಡಿಗೆ ಮಲ್ಲಿಗೆ ಹೂವನ್ನ ತಗೊಂಬಂದಿದ್ದೀನಿ. ಓಕೆ ಗೈಸ್, ಇವಾಗ ನಮ್ಮ ಪಿಕಪ್ ಬಂದು HSR ಲೆವೆಟಲ್ಲಿರೋದು. HSR ಲೆವೆಟ್ಗೆ ಹೋಗ್ಬೇಕು ಇವಾಗ ಪಿಕಪ್ಗೆ. ದರ್ಸು ಅಷ್ಟೊತ್ತು ಗೆದ್ದು ಗಾಡಿ ಎಲ್ಲ ಸೇಫ್ಟಿ ವಾಶ್ ಮಾಡ್ಕೊಂಡಿದ್ದ. ಇವಾಗ ಗಾಡಿಗೆ ಹೂವು ಹಾಕೊಂಡು ಹೊರಡೋಣ ಬನ್ನಿ ಸ್ನೇಹಿತರೆ. ಸಾರಕ್ಕಿ ಹತ್ರ ಇವಾಗ ಬಂದಿದ್ದೀವಿ ಸ್ನೇಹಿತರೆ ಪಿಕಪ್ ಮಾಡೋಕ್ಕೆ ಅಂತ. HSR ವರೆಗೂ ಹೋಗಬೇಕು. ಹಂಗೂ ಹೊಸ ಫ್ಲೇವರ್ ಆಗಿದೆಯಲ್ಲ, ಇದ್ರ ಮೇಲೆ ಹಂಗೆ ಹೋಗ್ಬಿಡ್ತೀನಿ, ಬೇಗ ರೀಚ್ ಆಗ್ಬೋದು. ಏನಪ್ಪ ಅಂದರೆ ಬೆಳಿಗ್ಗೆ ಸುಮಾರು ದಿನ ಆಗ್ಬಿಡ್ತು ಡ್ಯೂಟಿಗೆ ಹೋಗಿ. ನಾನು ಸೋಮವಾರ ಹೋಗಿದ್ದು, ಸೋಮವಾರ ತಂದು ನಿಲ್ಲಿಸಿದ್ದು, ಮತ್ತು ಸೀನುನ್ನೇ ಕಳಿಸಿದ್ದೆ ಒಂದು ದಿನ. ಯಾವ ಡ್ಯೂಟಿಗಳು ಇರಲಿಲ್ಲ. ಅದ್ರ ಜೊತೆಗೆ ಸುಮಾರು ದಿನ ಆದಮೇಲೆ ಗಾಡಿಗೆ ಹೋಗ್ಬೇಕು ಅಂತಂದರೆ ಬೇಜಾರಾಗುತ್ತೆ ಸ್ನೇಹಿತರೆ. ಹಂಗಾಗಿ ಅವತ್ತು ಬಿಟ್ಟವನು ಇವತ್ತು ಶುಕ್ರವಾರ ಹೋಯ್ತಾ ಇದ್ದೀನಿ. ಸೋಮವಾರ ತಾಮಂದು ಗಾಡಿ ನಿಲ್ಲಿಸ್ತವನು, ಶುಕ್ರವಾರ ಗಾಡಿಗೆ ಹೋಯ್ತಾ ಇದ್ದೀನಿ. ಅದು ಇವತ್ತು ಏನಂತ ಡ್ಯೂಟಿ ಏನಿಲ್ಲ, ಹೋಗಿ ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು, ತಿರುಗಿ ನಾಳೆ ಪಿಕಪ್ ಮಾಡ್ಕೊಡೋದು, ಕರ್ಕೊಂಡೋಗಿ ಬಿಟ್ಟು ಬರೋದು ಅಷ್ಟೇ. ನೋಡೋಣ. ಈ ಸಾರಕ್ಕಿ ಅಂತೂ ಯಾವಾಗೂ ಹಿಂಗೇನೆ, ಈ ಟ್ರಾಫಿಕ್ಕು ಇದು ಮುಗಿಯಲ್ಲ. ಇದು ಟ್ರಾಫಿಕ್ ಜಾಮು ಯಾವಾಗ ಹಿಂಗೆ ಇರುತ್ತೆ. ಯಾಕೆಂದ್ರೆ ಬೆಳಿಗ್ಗೆ ತರಕಾರಿ ಹಾಕ್ತಾರಲ್ಲ ಮಾರ್ಕೆಟು, ಹೂವು ತರಕಾರಿ ಅದು ಇದೆಲ್ಲ ಹಾಕ್ತಾರಲ್ಲ, ಎಲ್ಲ ಗಾಡಿಗಳು ಬರ್ತವೆ. ಬೆಳಗ್ಗೆ ರೋಡಲ್ಲಿ ಹಾಕಿರ್ತಾರೆ, ಹಂಗಾಗಿ ಜಾಮ್ ಆಗಿಬಿಡುತ್ತೆ ಅಷ್ಟೇ. ಅವ್ರು ಬೆಳಗಿನ ಜಾವ ವ್ಯಾಪಾರ ಹಂಗೆ ಮಾಡ್ಕೋತಾರೆ. ಪಿಕಪ್ ಮಾಡೋದಿದೆ ನಮ್ದು. ಏನು ಕಂಪ್ನಿ ಹೆಸರು ಪೈಸಾ ವಾಪಸ್ ಅಂತ ಕಂಪ್ನಿ. ನಾವು ಹೋಯ್ತಾ ಇರೋದು ಪೈಸಾ ವಾಪಸ್ ಅಂತ ಕಂಪ್ನಿ. ಅವ್ರು ಪಿಕಪ್ ಮಾಡ್ಕೊಂಡು ರೆಸಾರ್ಟಿಗೆ ಬಿಡೋದು. ಮಾಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಒಳ್ಳೆ ಸಕ್ಕದಗಳು ದೇವಸ್ಥಾನ ಕಡ್ದಂಗೆ ಕಟ್ಟಿರೋದಾರೆ ಫ್ರಂಟಲ್ಲಿ. ಅದಕ್ಕೆ ನಾನು ದೇವಸ್ಥಾನ ಅಂದ್ಬಿಟ್ಟು ಕೈ ಮುಗ್ದಾನೆ ಅಂತ ಶಿಷ್ಯ ಅಷ್ಟೇ. ಅದು ಬಂದು ಸೀರೆ ಅಂಗಡಿ ಸ್ನೇಹಿತರೆ. ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ ನೋಡಿ. ಎಕ್ಸ್ಟೀರಿಯರ್ ಏನು ಸೂಪರಾಗಿ ಮಾಡಿದ್ದಾರೆ. ಅವೆಲ್ಲ ಒಂಥರ ಅಟ್ರಾಕ್ಟಿವ್. ಅದನ್ನ ನೋಡ್ಕೊಂಡಾದ್ರೂ ಒಂದು ಇದು ಅಂಗಡಿ ಒಳಗೆ ಹೋಗ್ಬೇಕು ಅನ್ನೋ ಥರ ಸಕ್ಕತ್ತಾಗಿ ಕ್ರಿಯೇಟಿವಿಟಿಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಥರ ಮಾಡಬೇಕು, ಏನೇ ಒಂದು ಮಾಡಿದ್ರು ನೋಡೋಕ್ಕೆ ಎಲ್ಲರೂ ಅದನ್ನೇ ನೋಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಒಂದು ದಿನ ಬಂದು ನೋಡಬೇಕು ಅನ್ನೋ ಥರ ಇರುತ್ತೆ. ಅದಕ್ಕೋಸ್ಕರ ಅದನ್ನ ನಿಮ್ಗೆ ತೋರಿಸ್ಬೇಕಾಯ್ತು ಸ್ನೇಹಿತರೆ, ಅದಕ್ಕೆ ತೋರಿಸ್ದೆ. ಸುಮಾರು ದಿನ ನಾನು ನೋಡ್ಕೊಂಡು ಹೋಗ್ತಿದ್ದೆ, ದೇವಸ್ಥಾನ ಅನ್ಕೊಂಡು ಕೈ ಮುಕ್ಕೊಂಡೆಲ್ಲ ಹೋಗೋದು ನಾನು. ಆಮೇಲೆ ಬಾಗಿಲು ತೆಗೆದ್ಮೇಲೆ ಗೊತ್ತಾಗಿತ್ತು ನನಗೆ ಸೀರೆ ಅಂಗಡಿ ಅಂತ. ಗೈಸ್, ಅಲ್ಲಿಂದ ಬಂದಿದ್ವಿ. ಬಂದ್ಬಿಟ್ಟು ಟಿಫನ್ ಮಾಡೋಣ ಅಂತಂದರೆ ನೀರಿಲ್ಲ. ನಮ್ಮ ಶಿಷ್ಯ ತಗಡು ನನ್ನ ಮಗನಿಗೆ ನೀರು ತುಂಬ್ಕೊಳ್ಳೋ ಅಂತಂದರೆ ತುಂಬ್ಕೊಂಡಿಲ್ಲ. ಅದಕ್ಕೆ ಹೋಗಿ ಬಂದಿದ್ದೀವಿ. ಏನ್ರಿ ಗ್ಲೋ ಹೊಡಿತಾ ಇರೋದು ಅಂತಾನೆ ಸೂರ್ಯನ ಬೆಳಕಿಗೆ. ಶಿಷ್ಯ ಎಲ್ಲ ನೀನು ಹೆಂಗೆ ಗ್ಲೋ ಹೊಡಿತೀರ ನೋಡೋಣ. ಪಟ್ಟನ್ ತಲೆ ಎತ್ಬೇಕಪ್ಪ. ಅವನೇನು ಗ್ಲೋ ಇಲ್ಲ ಬಿಡಿ ಗೈಸ್. ನಾನು ಗ್ಲೋ ಇದ್ದೀನಿ ಗೈಸ್. ಅಣ್ಣ ಒಂದು ಕ್ಯಾನ್ ನೀರು, ಖಾಲಿ ಕ್ಯಾನ್ ಏನು ಬೇಡ ಅಣ್ಣ, ಹಂಗೆ ಕೊಟ್ಬಿಡಿ. ನೀರು ಕೊಡಿ ಸರ್, ನಮ್ದು ಐತೆ. ತುಂಬ ಹಾಕೋ. ಇದು ನಾವು ಈ ಥರ ಕ್ಯಾನ್ ಮಡಿಕೊಂಬಿಟ್ಟಿದ್ದೀವಿ ಬಸ್ಸಲ್ಲಿ. ಇದು ಮಡಿಕೊಂಡು ಅದಕ್ಕೆ ತುಂಬ್ಕೊಂಡ್ಬಿಟ್ರೆ ಆರಾಮಾಗಿ ಕುಡಿಯೋಕೆ ನೀರಾಗುತ್ತೆ.
ಇವ್ನು ನಮ್ಮ ತಗಡೋ ಶಿಷ್ಯ ಏನು ಮಾಡ್ಕೊಳಲ್ಲ ಗೈಸ್. ನಾವು ಮಾಡ್ಕೊಂಡ್ರೆ ಕೆಲಸ ಆಗುತ್ತೆ, ಇಲ್ಲಾಂದ್ರೆ ಏನು ಮಾಡಲ್ಲ. ಅವ್ನ ಪಾಡ್ಗೆ ಅವನು ಬಿಟ್ಬಿಡ್ತಾನೆ. ನೋಡಿ ಕವರ್ ತೆಗಿತಾರ ತೋರಿಸ್ತೀನಿ ರೀ. ಕ್ಯಾಮ್ರಾ ಎತ್ತೋ ಫಾಸ್ಟಾಗಿ ತೆಗೆದ್ಬಿಟ್ಟ, ಸ್ಲೋ ಆಗಿ ತೆಗಿತಾ ಇದ್ದ. ಕ್ಯಾಮ್ರಾ ತೆಗಿದ ತಕ್ಷಣನೇ ಫಾಸ್ಟಾಗಿ ತೆಗೆದ್ಬಿಟ್ಟ, ಇಲ್ಲಾಂದ್ರೆ ನಿಧಾನ. ಒಳ್ಳೆ ಸಾಕು 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 ಸಾಕು. ಅಲ್ಲಾಡಿಸಿ ಒಳಗಡೆ ಕ್ಯಾನ್ ಅಲ್ಲಾಡಿಸಿ. ನೀರು ಈ ನಮ್ಮ ಆನೆ ಅಲ್ಲಿದೆ, ಬಿಳಿ ಆನೆ. ಇಲ್ಲಿಂದನೇ ಪಿಕಪ್ಪು. ಪೈಸಾ ವಸೂಲ್ ನೋಡಿ, ಇಲ್ಲಿ ಮೇಲ್ಗಡೆ ಕಾಣುತ್ತಲ್ಲ, ಆ ಕಂಪ್ನಿಯಿಂದ ಪಿಕಪ್ಪು, ಪೈಸಾ ವಸೂಲು. ಲೇ ನಿನ್ನ ಮಕ್ಕನನ್ ಒಳ್ಳೆ ಇದೇ ಇಲ್ವಲ್ಲ ನಿನಗೆ. ಹಂಗೇನೋ ಬಂದೈತೆ ಗೈಸ್, ಹಂಗೆ ಪೈಸಾ ವಾಪಸ್. ಇದು ಪೈಸಾ ವಸೂಲಲ್ಲ, ಪೈಸಾ ವಾಪಸ್ಸು. ಓದ್ಲಿಲ್ಲ ಕರೆಕ್ಟಾಗಿ, ಏನೇನು ಮಗನ್ ನೋಡ್ಕೊಂಡು ಎಲ್ಲ ನೋಡ್ಕೊಂಡೆ. ಗಾಡಿ ತೊಳೆಯೋದಕ್ಕೂ ಹಂಗೆ ಅಸಹ್ಯ ಮಾಡ್ತೀಯ, ಇದಕ್ಕೂ ಹಂಗೆ ಮಾಡ್ಬೇಡ. ಸುಮ್ಮನೀರು, ಕುಡಿಯೋ ನೀರು ಥರ ಇದು ಮೃದುವಾಗಿ ಉಯ್ಕೋ, ತಿರುಗಿಸ್ಬಿಟ್ಟು ಬಿಟ್ಬಿಡ್ತಾನೆ. ಫಾಸ್ಟಾಗಿ ಬರೋದೇ ಬೇಡ, ಬೇಕಾದ್ರೆ ನಿಧಾನಕ್ಕೆ ಬರಲಿ, ಅರ್ಧ ಗಂಟೆ. ಹ್ಞೂ ಸರಿ, ತಗೊಂಡು ನಡಿ, ಕಾಸ್ಕೊಬಿಟ್ಟು ಬರ್ತೀನಿ. ಗೈಸ್, ಇವತ್ತು ನಮ್ಮ ಮನೇಲಿ ಏನು ಟಿಫನ್ ಮಾಡಿಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಏನು ಟಿಫನ್ ಇದ್ದೀವಿ, ಏನು ಒಳ್ಳೆ ಸಕ್ಕತ್ತಾಗಿರೋ ಟಿಫನ್ನೇ ಮಾಡಿರ್ತಾರೆ ಗೈಸ್. ಒಳ್ಳೆ ಟೇಸ್ಟಿಯಾಗಿ ಮಾಡ್ತಾರೆ ನಮ್ಮ ಮನೇಲಿ ಫುಡ್ ಗಿಡ್ಡೆಲ್ಲ. ಹಂಗಾಗಿ ನಾನು ಹಿಂಗಿರೋದು ಕಟ್ಟುಮುಟ್ಟಾಗೆ. ಏನು ಶಿಷ್ಯ? ಹಾಂ, ಒಳ್ಳೆ ಫುಡ್ಡು. ಒಂದು ಪ್ಲೇಟು ಹಾಕಿದ್ದಾರೆ ಗೈಸ್, 2 ಪ್ಲೇಟ್ ಹಾಕಿದ್ದಾರೆ. ಇವನು ದರ್ಶಿನಿಗೊಂದು, ನನಗೊಂದು 2 ಪ್ಲೇಟ್ ಹಾಕಿ ನೋಡಿ, 2 ಪ್ಲೇಟ್ ಹಾಕಿ ಇದು ಹಾಕಿದ್ದಾರೆ. ಆಯ್ತಾ ಶಿಷ್ಯ, ಓಪನ್ ಮಾಡಿದ್ದು ಸೋಟು ಹಾಕಿರ್ಬೇಕಲ್ಲ ಮನೇಲಿ, ಹಂಗೆ ಬಿಡಲ್ಲ. ಸ್ಪೂನಲ್ಲೇ ತಿನ್ನು ಅಂತ ಮಾಡಿ ಸ್ಪೂನು ಹಾಕ್ಕೊಟ್ಟಿದ್ದಾರೆ ನಮ್ಮ ಮನೇಲಿ. ವಾವ್, ಗೀ ರೈಸ್ ಕಾಣಲ್ಲ. ಯಾರು ಪಲಾವ್ ಅಂತೀಯಲ್ಲ, ಪಲಾವ್ ಹಂಗೆ ಬರ್ತದೇನೋ. ಹಾಕು, ಹಿಡ್ಕೊ. ಓಕೆ ಗೈಸ್, ಟಿಫನ್ ಗಿಫನ್ ಮಾಡ್ಕೊಂಡ್ಬಿಡ್ತೀರಿ ರೀ. ಮಾಡ್ಕೊಂಡು ಪಿಕಪ್ ಮಾಡೋಣ ಬನ್ನಿ ಗೈಸ್. ಫೈನಲಿ ಪಿಕಪ್ ಎಲ್ಲ ಮಾಡ್ಕೊಂಡ್ವಿ. ಪಿಕಪ್ ಮಾಡ್ಕೊಂಡು ಇವಾಗ ನೈಸ್ ರೋಡ್ ಹೋಗ್ತಾ ಇದೀವಿ. ಇವಾಗ ಹೊಸ ರೋಡಲ್ಲಿ ಇದೀವಿ. ಹೊಸ ರೋಡಿಂದ ಹಂಗೆ ನೈಸ್ ರೋಡ್ ಹಿಡ್ಕೊಂಡು ರಪ್ ಅಂತ ಹೋಗಿ ಡ್ರಾಪ್ ಮಾಡಿಬಿಟ್ರೆ 13 ಕಿಲೋಮೀಟರ್ ಇದೆ ಕರೆಕ್ಟಾಗಿ ಅವ್ರ ಪಾಯಿಂಟಿಂದ. ಹೋಗಿ ಡ್ರಾಪ್ ಮಾಡಿಬಿಡೋದು ಅಷ್ಟೇನೆ. ಈ ನಮ್ಮ ಶಿಷ್ಯ ಮತ್ತು ವಾಸು, ಸುದೀಪ, ಮಂಜ ಎಲ್ಲ ಯಾವುದೋ ಬಟ್ಟೆ ವಿಚಾರಕ್ಕೆ ಕಿತ್ತಾಡ್ತವ್ರೆ. ಏನು ವಿಚಾರ ಅಂತಂದರೆ, ಬಟ್ಟೆ ವಾಷಿಂಗ್ ಕೊಟ್ಟಿದ್ರಂತೆ. ಹೋಗಿ ಪೆಂಗನ್ ನಕ್ಲಕ್ಕೆ ಇಟ್ಕೊಟ್ಟವನೆ ಅವ್ನು ವಾಸು ತಾಂಡೋಗಿ. ಇವ್ರು ಎಲ್ಲಿ ಬಡ್ತಾರೆ, ಎಲ್ಲಿ ಬಿಸಾಕ್ತಾರೆ, ಅವ್ರಿಗೆ ಐಡಿಯಾ ಇರಲ್ಲ. ನಾನೇ ಬಾಯ್ಬಿಟ್ಟು ಕೇಳಿದ್ರು ಅವ್ರಿಗೆ ಗೊತ್ತಿಲ್ಲ ಕಾರಣ, ನಂಗೆ ಕೊಟ್ಟೇ ಇಲ್ಲ ಕಾರಣ ಅಂತಲೇ ಹೇಳ್ತಾನೆ ಅವನು. ನಾರ್ಮಲಾಗಿ ಸುಳ್ಳು ಹೇಳ್ತಾನೆ, ಬಟ್ ಕಳೆದಾಗ ಕೊಟ್ರೆ ಅಂತೂ ಎಕ್ಸ್ಟ್ರಾರ್ಡಿನರಿ ಸುಳ್ಳು ಹೇಳ್ತಾನೆ. ಜಗಳಕ್ಕೆ ಬಿದ್ದಿದ್ದಾರೆ ಗೈಸ್, ಫುಲ್ಲು ಜಗಳ ಆಡ್ತಿದ್ದಾರೆ ಸುದೀಪನ್ನು ಮತ್ತು ದರ್ಶನನ್ನು. ನಾನು ಇವಾಗ ಹೊಸ ರೋಡ್ ಸಿಗ್ನಲ್ ಇವ್ರು ನೋಡಿಕೊಂಡು ನಾನು ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಗಾಡ್ಕೊಂಡು ಅವ್ರು ಕಿಚ್ಚಾಡ್ತಾರಕ್ಕೆ, ಜಗಳಾಡ್ತಾರಕ್ಕೆ. ಹೋದ್ರಣ್ಣ, ಸಿಗ್ನಲ್ ಬಿಟ್ಟಿದೆ, ಪಟ 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 ಅಂತ ನೋಡಿ ಗೈಸ್. ಹೆಂಗೆ ಸೆಂಟ್ರ್ ರೋಡಲ್ಲಿ ಹೋಗ್ಬಿಟ್ಟು ಕಟ್ ಮಾಡ್ತಾರೆ ನಮ್ಮ ಹುಡುಗರುಗಳು. ಇವರು ಸೆನ್ಸ್ ಇಲ್ಲ ಗೈಸ್ ಇವ್ರಿಗೆ. ಇವಾಗ ಇಲ್ಲಿಂದ ಡ್ರಾಪ್ ಮಾಡಿ ಸೀದಾ ನಾನು ಮನೆ ಕಡೆಗೆ ಹೊರಡ್ತೀನಿ. ನಂದು ಮತ್ತು ನಾಳೆ ಗಂಟೆ ಏನು ಪ್ರೋಗ್ರಾಮ್ ಇರಲ್ಲ. ಡ್ರಾಪ್ ಮಾಡ್ಬಿಟ್ಟು ಮನೆ ಕಡೆಗೆ ಹೋಗೋದು, ಆಮೇಲೆ ಬಿಟ್ಟು ಪ್ರೋಗ್ರಾಮ್ ನೋಡ್ತೀನಿ. ಗೈಸ್, ಇವಾಗ ನಾವು ಬಂದಿದ್ದೀವಿ ಬನ್ನೇರುಘಟ್ಟ. ಕರೆಕ್ಟಾಗಿ ಬನ್ನೇರುಘಟ್ಟ ಸರ್ಕಲಲ್ಲಿ ಇದ್ದೀವಿ. ಇವಾಗ ಹೋಗಿದ್ದೆ ಡ್ರಾಪ್ ಮಾಡಬೇಕು. ಎದುರುಗಡೆ ಕಾಣಿಸ್ತದಲ್ಲ, ಅಲ್ಲೊಂದು ದೇವಸ್ಥಾನ. ಅವಾಗ ನಾವು ಸಣ್ಣವರಿದ್ದಾಗ ಯಾವಾಗೂ ಸೈಕಲಲ್ಲೇ ಬಂದ್ಬಿಡ್ತಾ ಇದ್ದ ನಾವು ಇಲ್ಲಿಗೆ ಬನ್ನೇರುಘಟ್ಟ ದೇವಸ್ಥಾನಕ್ಕೆ. ಆ ಥರ ಓಡಾಡ್ತಿದ್ದಿದ್ದು ನಾವು ಅವಾಗ. ಇಲ್ಲೆಲ್ಲ ಮಾವಿನಕಾಯಿ ಕಿತ್ಕೊಳೋದು ಅವೆಲ್ಲ ಮಾಡ್ತಿದ್ದೋ ಸಣ್ಣವರಿದ್ದಾಗ. ಈಗೆಲ್ಲ ಬಸ್ಸಲ್ಲೇ ಓಡಾಡ್ತಾ ಇದ್ದೀವಿ ಗೈಸ್. ಸೈಕಲ್ ಇದ್ದಾಗೆ ಪರವಾಗಿರ್ಲಿಲ್ಲ, ಹೆಂಗೋ 10 ಗಂಟೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಬಸ್ ಇರೋದ್ರಿಂದ ಇವಾಗ ಒಂದು 3 ಕಿಲೋಮೀಟರ್ ದೂರದಿಂದನೇ ಗಾಡಿ ಹಾಕ್ಬಿಟ್ಟು ಹೋಗೋದಾಗಿದೆ. ಇಲ್ಲಿದೆ ನೋಡಿ ಚಂಪಕಧಾಮ ಸ್ವಾಮಿ ದೇವಸ್ಥಾನ. ಸಕ್ಕತ್ತಾಗೈತೆ ದೇವಸ್ಥಾನ, ಬೆಟ್ಟ ಗಿಟ್ಟ ಎಲ್ಲ. ಒಂದು ಟೈಮಲ್ಲಿ ಹೋಗ್ತಿದ್ದೋ. ಇಲ್ಲಿ ಬನ್ನೇರುಘಟ್ಟ ಝೂಗೆ ಹೋಗಿಲ್ಲ. ಇಷ್ಟೆಲ್ಲ ಇದ್ರೂ ಬನ್ನೇರುಘಟ್ಟದಲ್ಲಿರೋ ಝೂ ನೋಡೋಕೆ ಹೋಗಿದ್ದೀನಿ ಗೈಸ್, ಮರೆತುಬಿಟ್ಟೆ. ಒಂದು ಟೈಮ್ ಹೋಗಿದ್ದೀನಿ, ಇಲ್ಲೇ ಬಂತು. ಕರೆಕ್ಟಾಗಿ ಇನ್ನು 1.5 ಕಿಲೋಮೀಟರ್ ಇದೆ. 1.5 ಕಿಲೋಮೀಟರ್ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿಬಿಟ್ರೆ
ಗಾಡಿ ತಗೊಂಡು ವಾಪಸ್ ಮನೆ ಕಡೆಗೆ ಹೋಗ್ತೀನಿ ಗೈಸ್. ಗೈಸ್ ನಮ್ಮ ಮುಂಜಾ ಬಂದ ಪಿಕಪ್ ಮಾಡ್ಕೊಂಡು ಹೋಗಕ್ಕೆ ಅಂತ ನನ್ನ ಗಾಡಿ ಎಲ್ಲ ಬನ್ನೇಘಟ್ಟ ಪಾರ್ಕಿಂಗ್ ಹತ್ರ ಹಾಕ್ಬಿಟ್ಟು ಅಲ್ಲಿಂದ ಇವಾಗ ಹೊರಟಿದ್ದೀನಿ. ಇವಾಗ ಹೋಗ್ತಾ ಇರೋದು ಬಂದು ಪಾರ್ಕಿಂಗ್ ಹತ್ರ. ಇನ್ನು ನಮ್ದು ನಾಳೆ ಸಾಯಂಕಾಲವರೆಗೂ ಯಾವುದೇ ಥರ ಡ್ಯೂಟಿ ಇಲ್ಲ. ಈಗ ಲೆಕ್ಕಕ್ಕೆ ಆನ್ ಡ್ಯೂಟಿಲೇ ಇರೋದು. ನಾನು ಗಾಡಿ ತಗೊಂಡು ಹೋಗಲ್ಲಿ ಬಿಟ್ಟಿದ್ದೀನಿ. ಇನ್ನೇನೇ ಇದ್ರು ನಾಳೆ ಕರ್ಕೊಂಡು ಹೋಗೋದು. ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಮತ್ತೆ ನಾಳಿದ್ದು ಬೇರೆ ಡ್ಯೂಟಿ. ಶಿಂಸಾ ಮಟನ್, ಒಳ್ಳೆ ಮಟನ್ ಊಟಕ್ಕೆ ಹೋಗ್ಬಿಡ್ತೀವಿ ಭಾನುವಾರ ದಿನ. ಯಾರಾದ್ರೂ ಬರೋಂಗಿದ್ರೆ ಭಾನುವಾರ ಹೋಗ್ತಾ ಇದೀನಿ. ನನ್ನ ಜೊತೆಗೆ ಯಾರಾದ್ರೂ ಒಬ್ರು ಜಾಯಿನ್ ಆಗ್ಬೋದು. ಓಕೆನಾ ಗೈಸ್? ಓಕೆ. ಶಿಶಾ ಆಟೋದಲ್ಲೂ ಒಳ್ಳೆ ರೀಲ್ ಇದು ಮಾಡ್ಬೋದು. ಹಿಡ್ಕೊ ನೀನು ಹಿಡ್ಕೊ. ಒಳ್ಳೆ ಆಟೋದಲ್ಲೂ ಒಳ್ಳೆ ಇದು ಮಾಡ್ಬೋದು ಗೈಸ್. ನೀವು ಬ್ಲಾಗು ಯಾರು ಆಟೋದವ್ರು ಮಾಡಂಗಿದ್ರೆ ಸಕ್ಕದ ಮಾಡ್ಬೋದು. ಫುಲ್ ಆಗು ಇಂಥ ಕಡೆ ಹಿಂಗೆ ಹೋದೆ, ಹಿಂಗೆ ಬಂದೆ, ಈ ಥರ ಸ್ಟುಡಿಯೋ ಇದು ಅಂತ ಅಂದ್ಬಿಟ್ಟು ಚೆನ್ನಾಗಿರುತ್ತೆ. ಬೆಂಗಳೂರು ಸಿಟಿ ಎಲ್ಲ ತೋರಿಸ್ಬೋದು. ನಮ್ಮ ಸಿಟಿ ನೋಡೋಕ್ಕೆ ಹೊರಗಿನವ್ರಿಗೆ ತುಂಬ ಇಷ್ಟ ಇರುತ್ತೆ. ಸಿಟಿ ಎಲ್ಲ ತೋರಿಸ್ಕೊಂಡು ಆರಾಮಾಗಿ ಬ್ಲಾಗ್ ಮಾಡ್ಬೋದು. ಯಾರಾದ್ರು ಆಟೋದವ್ರು ಏನಾರ ಮಾಡೋ ಥರ ಇದ್ದರೆ ಮಾಡಿ. ಬ್ಲಾಗ್ ಮಾಡೋದ್ರಿಂದ ತುಂಬ ಉಪಯೋಗ ಇದೆ ನನಗೆ ಗೊತ್ತಿರೋ ಪ್ರಕಾರ. ಮಾಡಿ ಗೈಸ್. ನಮ್ದು ಇನ್ನೊಂದು ಛೋಟಾ ಬೇಬಿಯಲ್ಲಿ ವಾಷಿಂಗಲ್ಲಿ ಸ್ನಾನ ಮಾಡ್ತಾ ಇದೆ. ಹೋಗ್ಬಿಟ್ಟು ಅದನ್ನು ನೋಡ್ಕೊಂಡು ಬದಾರ್ಸ್ಕೊಂಡು ಹೋಗೋಣ ಬನ್ನಿ. ಗೈಸ್ ಇಲ್ಲಿ ಬಂದ್ವಿ. ನಮ್ಮ ಛೋಟಾ ಬೇಬಿ ವಾಷಿಂಗಲ್ಲಿದೆ. ವಾಷಿಂಗ್ ಆಗ್ತಾ ಇದೆ ಗೈಸ್. ಇಲ್ಲಿ ಇವನು ಕುಂಟ ಕಾಣಿಸ್ತಾ ಇಲ್ಲ. ಇಲ್ಲೇ ಕೂತಿದ್ದಾನೆ ಗೈಸ್. ರೆಡ್ಡಿನೂ ಬಂದಿದ್ದಾನಾ? ಓಕೆ ಓಕೆ ಗೈಸ್. ಇಲ್ಲಿಂದ ನಾವು ಇವಾಗ ಪಾರ್ಕಿಂಗ್ ಕಡೆಗೆ ಹೋಗೋದೈತೆ. ಸೆಂಟ್ರು ಉಜ್ಬಿಟ್ಟವ್ರಲ್ಲ. ನಮ್ಮ ವಾಸು ಕಾರ್ಗೆ ಬ್ಯಾಂಗರ್ ಕಿಟ್ ಆಕ್ಷನ್ ಅಂತಂದ್ಬಿಟ್ಟು ತಗೊಂಡೋಯ್ತಿದ್ದೀವಿ. ಬ್ಯಾಂಗರ್ ಕಿಟ್ ಅಂದ್ರೆ ಏನು ಹೇಳಿ ವಾಸು? ಬ್ಲಾಸ್ಟೆಡ್ ಬೆಂಕಿ ಥರ ಫೈರ್ ಮಾಡೋದು. ಇವ್ನು ನೋಡಿ ಗೈಸ್, ಸುದೀಪ ಯಾವ ಥರ ರೆಡಿ ಆಗ್ಬಿಟ್ಟು ಬಂದಾನೆ. ಮೇಕಪ್ ಎಲ್ಲ ಮಾಡಿಕೊಂಡು ಬ್ಲಾಸ್ಟ್ ಮಾಡಿದ್ದೀರ. ಇಬ್ರು ಗೈಸ್ ಬ್ಲಾಸ್ಟ್ ಮಾಡ್ಬೋದಾಗಿತ್ತು ಅಂತ ಗೈಸ್. ಇದೆಲ್ಲ ಏನೇನೋ ಮಾಡಿಸ್ತಿರೋದು ವಾಸು. PPF ಎಲ್ಲ ಮಾಡಿಸಿರೋದು ನೋಡಿ. ಚೆನ್ನಾಗಿಲ್ವಾ? ಅಣ್ಣ ಇದು ಚೆರಿ ಕಲರ್ ಮಾಡಿಸ್ತೀನಿ ಈಗ. ಚೆರಿ ರೆಡ್, ನೆಕ್ಸ್ಟ್ ಚೆರಿ ರೆಡ್ ಮಾಡಿಸೋದು. ಆಂಟಿ ಮಾವಿನಕಾಯ ಕಿತ್ಕೊಡ್ಬೇಕಾ? ನಾವಾ ಯಾರ ತಿಂತ ಮಾವಿನಕಾಯಿಗೆ ಮಗ? ಸುದೀಪು ಗೈಸ್, ನಮ್ದೊಂದು ಮಾವಿನಕಾಯಿ ಮರ ಇದೆ ಅಲ್ಲಿ. ಆಂಟಿ ಯಾರು ಕಿತ್ಕೊಂಡಿದ್ದು ಅಂತ ಬೈತಾ ಇದ್ದಾರೆ ಅಲ್ಲಿ. ಕೊಡಿ ಮತ್ತೆ ಕೊಟ್ಟೆ ಗೈಸ್. ಆ ಥರ ಮಾವಿನಕಾಯಿ ಕಿತ್ಕೊಂಡಿದ್ದಕ್ಕೆ ಬೈತಾ ಇದ್ದಾರೆ. ಇವಾಗ ಈ ಕಾರ್ಗೆ ಎಡ್ಡು ಬ್ಯಾಂಗರ್ ಆಂಟಿ ಏನೋ ಆವಾಜ್ ಆಗ್ತಾ ಇದ್ದಾರೆ. ಏನು ಅಂತ ಕೇಳ್ಕೊಬತ್ತೀನಿ ರೀ ಗೈಸ್. ಕೇಳ್ಸಲಕ್ಕ ಆಂಟಿ, ವಯಸ್ಸಾಯ್ತು. ನಮ್ಮ ವಾಸು ಗಾಡಿ ಪಂಚರ್ ಆಗ್ಬಿಟ್ರೋದ್ರಿಂದ ಒಬ್ಬರು ಒಂದೊಂದು ಟೂಲ್ಸ್ ತಗೊಂಬರ್ತಾ ಇದ್ದಾರೆ. ಏನಕ್ಕೂ ಆಯ್ತಲ್ಲ. ಪವನ್ ಬೇರೆ ತಲೆಗೆ ನವರತ್ನ ಎಣ್ಣೆ ಹಾಕೊಂಡಿದ್ದಾನೆ. ನೆನ್ನೆ ಎಲ್ಲ ವ್ಲಾಗಲ್ಲಿ ಹೇಳಿದ್ದೀನಿ ಎಲ್ಲೋಗಿದೆ ಅಂತ ಅಂದ್ಬಿಟ್ಟು. ಮನೆಯವ್ರು ನೋಡ್ತಾ ಇರ್ತಾನೆ ವ್ಲಾಗ್ ಎಲ್ಲ, ಅಪ್ಪ ಅಮ್ಮ ಎಲ್ಲ. ನೋಡ್ತಾರಲ್ವಾ? ನೋಡ್ತಾರಲ್ವಾ? ಬಟ್ ನಾನು ಹೇಳಿದ್ದೀನಿ, ಬಟ್ ಸುಳ್ಳೇನು ಹೇಳಿಲ್ಲ, ಸತ್ಯ ಹೇಳಿದ್ದೀನಿ. ಸತ್ಯ ಹೇಳಿಲ್ಲ, ಒಂದು 5 ರೀತಿ ಮೇಲೆ ಹೇಳಿದ್ದೀನಿ. ನಮ್ಮ ಕೇಶವ ಅವರು ಇಂಜಿನ್ ಆಯಿಲ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಗಾಯ್ಸ್ ಆಯಿಲೇ ಇಲ್ಲ ಗಾಯ್ಸ್. ಫಸ್ಟಿಂದ ಹಾಕೊಳ್ಳಿ. ಗಾಯ್ಸ್ ಇಂಜಿನಲ್ಲಿ ಆಯಿಲೇ ಇಲ್ಲ. ತೆಗಿ ಗಾಯ್ಸ್, ಆಯಿಲೇ ಇಲ್ಲ ಗಾಯ್ಸ್. ಏ ಜಾಗ ಬಿಡು. ಅಲ್ಲ ಯಜಮಾನ್ ಬ್ರೋದ್ ಆಗಿದ್ರಲ್ಲ ಅದಲ್ಲ. ಈಗ ಇದು ವಾಸದು ಆಯಿಲೇ ಇಲ್ಲ. ನೀನ್ ತಾನೇ ಏನು ಇಲ್ಲ. ಬ್ಯಾಟ್ರಿಯಲ್ಲಿ ತಂದಲ್ಲ ಇನೋವಾದಲ್ಲಿ ಬಿತ್ತಾರ ಇಲ್ವಾ ಇವಾಗ? ಇವನು ಹಾರಲ್ಲ. ಇಲ್ಲೇ ಇಲ್ಲ ಗಾಯ್ಸ್, ಆಯಿಲೇ ಇಲ್ಲ ನೋಡಿ ದಯವಿಟ್ಟು. ಏನು ಅಣ್ಣ ಗಾಡಿ ನಿಲ್ಸಿದ್ರೆ ಆಯಿಲ್ ಹೋಯ್ತದ? ಹೋಗಲ್ಲ. ಇಲಿಗಿಲಿ ಕುಡ್ದಿರ್ಬೇಕಾ ಅಂತ ನಾನು. ನಮ್ಮ ಮಾಮು ಫುಲ್ಲು ಬಿಚ್ಕೊಂತಾರದು.
ತರ್ಸಮ್ಮ 2 ಲೀಟ್ರು. ಮಾಮ್ ಫೋನ್ ಹಾಕು ಇಲ್ಲಿ ಬೇಗ. 2 ಲೀಟ್ರ್ ಆಯಿಲ್ ತರ್ಸು, ಪಟಾರ್ ಅಂತ ಹಾಕ್ಬಿಡೋಣ. ಚಂದ್ರಕ್ ಫೋನ್ ಹಾಕ. ಮಾಮ್ ಇಂಜಿನ್ ಆಯಿಲ್ ಯಾಕೆ ಇಲ್ಲಿ ತೋರಿಸ್ತಾನೆ ಇಲ್ವಲ್ಲ ಅಂತ ಕೇಳು. ಈಗ ನಾನು ಜಾಕೆತ್ ಗಾಯ್ಸ್ ಇಲ್ಲಿ ಗಿರಿ ಅಣ್ಣ ಆಯಿಲ್ ಚೆಕ್ ಮಾಡಿ ಅಂದ್ರೆ ಪೈಪ್ ಇಟ್ಕೊಂಡು ಓಲಿಗೆ ಹಾಕ್ತವ್ರೆ. ಮಾಮ್ ಆಯಿಲ್ ಇಲ್ವಲ್ಲ, ಏನ್ ಮಾಡೋದ್ ಮಾಮ್? ಹಾಕು ಮಾಮ್. ಕಾರು ಮಾಮ್ ಗೇಜೆ ತೋರಿಸ್ತಾ ಇಲ್ವಲ್ಲ ಮಾಮ್. ನಿಲ್ಸಿರೋದ್ಕೇನಾರ ಪ್ರಾಬ್ಲಮ್ ಆಗೈತಾ? ಸ್ಟಾರ್ಟ್ ಮಾಡೋಣ. ನಾಲ್ಕಣೆ ಆಯಿಲ್ ಇಲ್ಲ ನೋಡಿ ಗಾಯ್ಸ್ ಇಲ್ಲಿ ಆಯಿಲ್ ಕದ್ಬಿಟ್ಟವ್ರೆ ಗಾಡಿಲಿ. ಈ ತರ ಮತ್ತೆ ಕಾರ ಟೈಮ್ ಆಯ್ತು ಗೈಸ್, ಆಯಿಲ್ದು ಟೈಮ್ ಆಗಿದೆ, ಹಂಗಾಗಿ ಖಾಲಿ ಆಗಿದೆ. ಅದು ಒಂಥರ ನೀರ್ ತರ. ಈಗ ಏನಾರು ರನ್ನಿಂಗ್ ಮಾಡಿದ್ರೆ ಏನಾರು ತೊಂದ್ರೆನ? ಏನು ಊಷ್ಟು ಆಯಿಲ್ 1 ಲೀಟರ್ ತರಿಸ್ಲಾ ಗೈಸ್? ವಾಯ್ಸ್ ಅಣ್ಣ ಫುಲ್ಲು ಸೈಕ್ ಆಗ್ಬಿಟ್ಟವ್ರೆ ಈಗ. ಫುಲ್ಲು ಸೈಕ್ ವೇಟ್ ಸೈಕು. ಯಾವ್ದು 5W30 ಓಕೆ ಬಾಬ್, ಈಗ ಕಳಿಸ್ತೀನಿ ತಡಿ ಬಾಬ್. ಒಂದು ಆಫ್ಟರ್ ಡಾರ್ಕ್ ಬ್ಲೋ ಬಾಬ್. ಇಲ್ಲಿ ಪಾರ್ಕಿಂಗ್ ಬಾಬ್. ಸ್ಟಾರ್ಟ್ ಮಾಡೋದ್ ಬೇಡ ಮತ್ತೀಗ? ಇಲ್ಲಿ ಮೈಕ್ರೋಸ್ಕೋಪ್ ಹಾಕಂತ ಗಿರಿ ಅಣ್ಣ ಫುಲ್ಲು ಝೂಮ್ ಆದ್ಮೇಲೆ ಝೂಮು ನೋಡಿ. ಸಿಗುತ್ತಣ್ಣ ಇಂಜಿನ್ ಆಯಿಲು? ಅಂಗಡಿ ಎಲ್ಲಿ? ಆಡೋವಿಲ್ಲ. ಓಕೆ ಬಾಬಿ, ಅದು 5W. ಅಣ್ಣ ಪವನ್ ಅಣ್ಣ ಬಿಚ್ಕೊಂಡೆಲ್ಲ ಮನೆ ಕತ್ತೀನಿ ಅಂತ ಹೋಗಿದ್ರು, ಮತ್ತೆ ಎದ್ಬೋದು ಯಾಕೆ ಕಾಸರಿ. ಗೈಸ್ ಇಲ್ಲಿಂದ ಬಂದ್ವಿ, ಎಲ್ಲ ಪಾರ್ಕಿಂಗಲ್ಲಿ ಸ್ವಲ್ಪ ಹರಟೆ ಗಿಲ್ಟೆ ಹೊಡ್ಕೊಂಡು ಊಟ ಮಾಡೋಣ ಅಂದ್ಬಿಟ್ಟು ನಾನು ಪವನ್ ಇಬ್ಬರು ಬಂದ್ವಿ. ಪವನ್ ವೆಜ್ಜು, ನಾನು ನಾನ್ ವೆಜ್ಜು. ವಾಸು ಏನೋ ಕಾರ್ ಕೆಲಸ ಮಾಡ್ತಿದ್ದ ಅಂತ ಅಂದ್ಬಿಟ್ಟು ಪಾಪ ಅವ್ನು ಡಿಸ್ಟರ್ಬೆನ್ಸ್ ಮಾಡೋದು ಬೇಡ ಅಂತ ಹಂಗೆ ಬಂದ್ವಿ. ಅಷ್ಟೊತ್ತಿಗೆ ಇರಲಿಲ್ಲ, ಅವನೆಲ್ಲ ಹೋಗಿದ್ದ. ಸದ್ಯಕ್ಕೆ ಇಲ್ಲಿಂದ ಊಟ ಗಿಟ ಮುಗಿಸ್ಕೊಂಡು ಪಾರ್ಕಿಂಗ್ ಹೋಗೋದೈತೆ. ಪಾರ್ಕಿಂಗ್ ಹೋಗಿ ಇನ್ನು ನಾನು ಆನ್ ಡ್ಯೂಟಿ, ಬಟ್ ಆನ್ ಡ್ಯೂಟಿಲಿದ್ರೂ ಫುಲ್ ರೆಸ್ಟು. ಮನೆ ನಾಳೆನೇ ಅಲ್ಲ ಪಿಕಪ್? ಮತ್ತೆ ನಾಳೆನೇ 5 ಗಂಟೆ ಪಿಕಪ್ಪು. ನಾಳೆ 5 ಗಂಟೆವರೆಗೂ ಒಳ್ಳೆ ಆರಾಮ್. ಓಕೆ ಗೈಸ್, ನಮ್ಮ ಮಂಜ ಬೇರೆ ಫೋನ್ ಮಾಡ್ತಾಯಿದ್ದೆ, ಅವನದೇನು ಕೇಳೋಣ. ವಾಸು ಫುಲ್ಲು ಕಾರೆಲ್ಲ ವಾಷಿಂಗ್ ಮಾಡಿಸ್ಕೊಂಡು ಪಿಪಿ ಗಿಪಿ ಎಲ್ಲ ಮಾಡಿಸ್ಕೊಂಡು ಬಂದಿರೋದು ಇವಾಗ. ಎಲ್ಗೋಗಿದ್ದಮ್ಮ ಗೈಸ್? 100% ಚಾರ್ಜಿಂಗ್ ಇದೆ, ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಫುಲ್ಲು ಸೌಂಡು. ಕಾಪಿ ರೈಟ್ ಆಗುತ್ತೆ, ಇಷ್ಟೇ ಎಂಡು ಗೈಸ್. ನನ್ನ ಶಿಷ್ಯ ಫುಲ್ಲು ಗಾಡಿ ಎಲ್ಲ ತೊಳ್ಕೊತ ಇದ್ದೇನೆ. ಇವತ್ತು ಇದಕ್ಕೆ ಹೋಗೋ ಡ್ಯೂಟಿ ಇದೆಯಲ್ಲ, 1 ಅವರ್ ಡ್ಯೂಟಿ, ಹಂಗಾಗಿ ನಮ್ಮ ಗಾಡಿ ಅಲ್ಲಿ ಬಿಟ್ಟು ಬಂದಿದ್ದೀವಿ. ಇಲ್ಲಿ ನನ್ನ ಶಿಷ್ಯ ಇದ್ದಾನೆ, ನನ್ನ ಶಿಷ್ಯ ಫುಲ್ಲು ಗಾಡಿ ಎಲ್ಲ ವಾಶ್ ಮಾಡ್ಕೊತ ಇದ್ದಾನೆ. ಬಾರಿಗೆ ಮಂಜ, ಏನು ಸಮಾಚಾರ? ಎಲ್ಲ ಗಾಚಾರ ಯಾಕಲ್ಲ? ಹೇಳಲ್ಲ ಅವಡೆ, ಏನಿಲ್ಲ ಬಿಡ್ರಿ ಅಣ್ಣ. ಇರ್ಲಿ ಹೇಳು. ಏನಿಲ್ಲ, ಬೈಕ್ ತಗೊಳ್ಳೋಣ ಅಂತ ಆಸೆ ಆಗಿದೆ. ಬೈಕ್ ತಗೋಣ ಅಂತ ಆಸೆ ಆಗಿದೆ ಗೈಸ್. ಯಾವ್ದು ತಗೊಳ್ಳಿ ಅಂತ ಕೇಳೋ ಸಬ್ಸ್ಕ್ರೈಬರ್ನೇ. ನೀನೇ ಡಿಸೈಡ್ ಮಾಡ್ಕೊಳೋದಾ? ಗೈಸ್ ನಿಮ್ಗೆ ಯಾವ ಇಷ್ಟ ನಮ್ಗೆ ಹೇಳಿ ಗೈಸ್. ಎಲ್ಲ ಎಕ್ಸೆಲ್ ಅಂತ ಟೈಪ್ ಮಾಡಿದವ್ರಿಗೆಲ್ಲ 100 ರೂಪಾಯಿ ಕಮೆಂಟಲ್ಲಿ ಎಕ್ಸೆಲ್ ಅಂತಲೇ ಟೈಪ್ ಮಾಡಿ. ಎಕ್ಸೆಲ್ಲೇ ತಗೋಬೇಕು ಅವನು. ಶಿಶಾ, ನೀನು ನಮ್ಮ ಸಬ್ಸ್ಕ್ರೈಬರ್ನ ಕೇಳು, ನಾನು ಯಾವ್ದು ತಗೊಳ್ಳಿ ಏನು ಎತ್ತ ಅಂತ. ಗೈಸ್ ನಿಮ್ಮ ಇಷ್ಟ ಯಾವ್ದು ಬೇಕು. ನಾನು ಕೊಡ್ಲಿಸ್ತೀನಿ. ಎಕ್ಸೆಲ್ ಅಂತ ಕಮೆಂಟ್ ಮಾಡಿದವ್ರಿಗೆಲ್ಲ 1000 ರೂಪಾಯಿ ನನ್ನ ಕಡೆ. ನಾನು ಕೊಡ್ಲಿಸ್ತೀನಿ ಅಣ್ಣ, ಅಷ್ಟು ಕಟ್ ಮಾಡ್ರಿ. ಆಯ್ತು, ಅದು ಕಟ್ ಮಾಡ್ತೀನಿ ಬಿಡು ಶಿಶಾ. ಆಮೇಲೆ ಅದು ಹಾಕಿಬಿಟ್ಟಿರೋಣ, ತಪ್ಪು ತಿಳ್ಕೊತಾರೆ ಆಮೇಲೆ. ಇಲ್ಲ ಕಣ್ ಹೇಳು, ನಿಂಗೆ ಕೊಡ್ಲಿಸ್ಬೇಡ, ಹಂಗೆ ಕರೆಕ್ಟಾಗಿ ಹೇಳು. ಗೈಸ್ ನಿಮ್ಮ ಇಷ್ಟದ ಯಾವ ಬೈಕ್ ಹೇಳ್ರಿ, ನಾನು ತಗೋತೀನಿ ಗೈಸ್. ನೀವು ಯಾವ್ದು, ನಾನು ಹೇಳಲ್ಲ ನಿನ್ನ ಬದಲಿಗೆ. ಗೈಸ್ ನಮ್ಮ ಶಿಷ್ಯ ಕೇಳ್ತಾ ಇದ್ದಾನೆ, ನೀವು ಯಾವ್ದು ಬೈಕ್ ಸೆಲೆಕ್ಷನ್ ಹೇಳ್ತೀರೋ ಆ ಬೈಕ್ನೇ ತಗೊತಾನಂತವನು. ಅವನ ಮೈಂಡಲ್ಲಿರೋದು ಯಾವುದು ಅಂತ ಕೇಳಿ. ಯಾವುದೋ ಶಿಷ್ಯ? NS. ಅವನ ಮೈಂಡಲ್ಲಿರೋದು NS. ಅದಕ್ಕೆ ನೀವು ಯಾವ್ದು ಹೇಳ್ತೀರೋ ಅದನ್ನೇ ಅವನು ಚೂಸ್ ಮಾಡ್ತೀಯ ತಾನೆ ಶಿಷ್ಯ? ಏನು ಮಾಡ್ತೀಯ? ಚೂಸ್ ಮಾಡ್ತೀನಿ. ಕ್ಯೂಸ್ ಮಾಡ್ತಾನೆ ಅವನು ಏನು? ಇನ್ನೊಂದ್ಸತಿ ಹೇಳಿ ಶಿಷ್ಯ. ನ್ಯಾಯ ಅನ್ನು ಅನ್ನಲ್ಲ. ಇಲ್ಲ ನ್ಯಾಯ ಅಂತಾನೆ. ನ್ಯಾಯ ಅಂತಾನೆ ಗೈಸ್ ಅವನು. ಯಾರು ಇಲ್ಲ, ಇವ್ರೇ ಏನೇನು ಹೇಳ್ತಾರೆ ಗೈಸ್. ಗೈಸ್ ಶಿಷ್ಯ, ನೀನೇನೇ ಆಗಲಿ ಸಬ್ಸ್ಕ್ರೈಬರ್ ಯಾವ ಗಾಡಿ ಚೂಸ್ ಮಾಡ್ತಾರೆ, ಏನು ಮಾಡ್ತಾರಲ್ಲ ಚೂಸ್ ಮಾಡ್ತಾರೋ ಅದನ್ನೇ ನೀನು ತಗೊಬೇಕು ಶಿಷ್ಯ. ಈ ಮಾತು ಮರಿಬಾರ್ದು ನಾವು. ಓಕೆ, ವಿಡಿಯೋ ಇನ್ನೂ ಆಫ್ ಆಗಿಲ್ಲ. ಗೋಳಿ ಬಗ್ಗೆ ಗೈಸ್ ಅವನು ಏನು ಹೇಳ್ಬೇಡ್ರಿ ಅವನಿಗೆ.
ಓಕೆ ಗೈಸ್, ಇವಾಗ ಫುಲ್ಲು ನಾವೆಲ್ಲ ಫ್ರೀನೇ. ನನ್ನ ಗಾಡಿ ಅಲ್ಲಿರೋದ್ರಿಂದ ನಾನು ಇವತ್ತಿಲ್ಲೇ ಫುಲ್ ಫ್ರೀ ಇದ್ದೀನಿ. ನಮ್ಮ ಸ್ಮೈಲು ಒಳ್ಳೆ ಚಡ್ಡಿ ಗೋವಾ ಸ್ಟೈಲಲ್ಲಿ ರೆಡಿ ಆಗಿದ್ದಾನೆ. ಅವನು ಇನ್ನೂ ನಿದ್ದೆ ಮಾಡೋ ಅಂದ್ರೆ ಇಲ್ಲೇ ಇಟ್ಟಾಡ್ತಾನೆ. ಹೋಗಿ ನಿದ್ದೆ ಮಾಡೋಗ ಗಾಡಿ ವಾಷಿಂಗ್ ಗೀಸಿಂಗ್ ಎಲ್ಲ ಮಾಡಿಸ್ಕೊ ಬಂದ ಹೋಗಿ. ನೋಡ್ದಾ? ನಮ್ಮ ಗಾಡಿನ ನಾನು ನೆನ್ನೆನೇ ನೋಡಿದ್ದು. ಈ ಗಾಡಿನ ಸುಮಾರು ತಿಂಗಳೇ ಆಗೋಗಿತ್ತು, ಒಂದು ತಿಂಗಳೇ ಆಗೋಗಿತ್ತು ಈ ಗಾಡಿ ನೋಡಿ. ನಾನು ಇವತ್ತೇ ಗಾಡಿ ನೋಡ್ತಾ ಇರೋದು ನಾನು. ಓಕೆ ಸ್ನೇಹಿತರೆ, ನಮ್ಮ ಚೋಟಾ ಬೇಬಿ ಫುಲ್ ವಾಷಿಂಗ್ ಗೀಸಿಂಗ್ ಎಲ್ಲ ಆಗಿದೆ. ನನಗೆ ಕ್ಯಾಮ್ರಾ ಈ ಥರ ಎಲ್ಲ ರೊಟೇಷನ್ ಮಾಡೋದೆಲ್ಲ ಗೊತ್ತಿರಲಿಲ್ಲ. ಹಿಂಗೆಲ್ಲ ತಿರ್ಸ್ಕೊಂಡು ಹಿಂಗೆಲ್ಲ ನನ್ನ ಕಡೆಗೂ ಹಿಂಗೆ ಪಟ್ಟ ಅಂತ ತಿರ್ಸ್ಕೊಬೋದು ಅಂತ. ಇದನ್ನು ನಂಗೆ ತೋರಿಸ್ಕೊಟ್ಟಿದ್ದೆ ಪವನ್. ಸಖತ್ತಾಗಿ ತಿರುಗಿಸ್ತಾನೆ ಗೈಸ್ ಇವನು ಕ್ಯಾಮ್ರಾ. ಒಳ್ಳೆ ಲಾಗರ್ ಅಲ್ವಾ ಬೇರೆ. ಓಕೆ ಗೈಸ್, ಇಲ್ಲಿಂದ ಮನೆ ಕಡೆಗೆ ಹೋಗಿ ಸಿಗೋಣ ಬನ್ನಿ. ಚತುರ್ದಶ ಭುವನ ಭಯಂಕರನಾದ ಲಂಕ